ಉತ್ತರ ಕನ್ನಡ ಜಿಲ್ಲಾದ್ಯಂತ ಕೂಡ ಭಾರಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ಕಾಳಿ ನದಿಯಲ್ಲಿರುವಂತಹ ನೀರಿನ ಪ್ರಮಾಣ ಹಾಗೂ ಅದರ ಸ್ವರೂಪ ಬದಲಾಗ್ತಾ ಇದೆ. ಕಾರವಾರ ತಾಲೂಕಿನ ಕದ್ರಾ ಜಲಾಶಯದಿಂದ 10 ಗೇಟ್ಗಳನ್ನು ತೆರೆದು 67,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಕಾಳಿ ನದಿಯ ವೇಗ ರಭಸ ಹೆಚ್ಚಾಗ್ತಾನೇ ಇದೆ. ಕದ್ರಾ ಜಲಾಶಯದಿಂದ 10 ಗೇಟ್ಗಳನ್ನು ತೆಗೆದು 67,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಿದೆ. ನಾವು ಇವತ್ತು ಕದ್ರಾ ಜಲಾಶಯದ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ಈಗಾಗಲೇ ಕದ್ರಾ ಜಲಾಶಯದಿಂದ 10 ಗೇಟ್ಗಳನ್ನು ತೆರೆಯಲಾಗಿದೆ. 67,000 ಕ್ಯೂಸೆಕ್ ನೀರು ಅರಬ್ಬಿ ಸಮುದ್ರಕ್ಕೆ ಹರಿದು ಹೋಗ್ತಾ ಇರುವಂಥದ್ದು. ಕಾರವಾರ ತಾಲೂಕಿನ ಕದ್ರಾ ಭಾಗದಲ್ಲಿರುವ ಈ ಜಲಾಶಯದಲ್ಲಿ ಈಗ 10 ಗೇಟ್ಗಳನ್ನು ತೆರೆಯಲಾಗಿದೆ. ಇಲ್ಲಿಯೂ ಕೂಡ ವಿದ್ಯುತ್ ಉತ್ಪಾದನೆಯನ್ನು ಮಾಡಲಾಗುತ್ತೆ. ಗೇರುಸೊಪ್ಪ ಡ್ಯಾಮ್ನಲ್ಲಿ ಯಾವ ರೀತಿಯಾಗಿ ಇವತ್ತು ನೀರು ಬಿಟ್ಟಿದ್ದಾರೋ ಅದೇ ರೀತಿಯಲ್ಲಿ ಕಾರವಾರ ಭಾಗಕ್ಕೆ ಬಂದಾಗ ಈ ಭಾಗದಲ್ಲಿಯೂ ಕೂಡ ನೀರನ್ನು ಹರಿಬಿಡ್ತಾ ಇರುವಂಥದ್ದು. ಒಂದೆಡೆ ಗೇರುಸೊಪ್ಪದಲ್ಲಿ ಶರಾವತಿ ನದಿಗೆ ಕಟ್ಟಿದಂತಹ ಅಣೆಕಟ್ಟಿನಲ್ಲಿ ನೀರನ್ನು ಹರಿಬಿಡಲಾಗ್ತದೆ. ಜೊತೆಗೆ ಕಾರವಾರದ ಕದ್ರಾ ಜಲಾಶಯ ಭಾಗದಿಂದ ಈಗ ನೀರನ್ನು ಹರಿಬಿಡ್ತಾ ಇರುವಂಥದ್ದು. ನೀರನ್ನು ಹರಿಬಿಟ್ಟಾಗ ಈ ಭಾಗದಲ್ಲಿ ಸುಮಾರು ಒಂದು 20ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತವಾಗ್ತವೆ. ಹಾಗಾಗಿ ಈಗಾಗಲೇ ಆ ಸುತ್ತಮುತ್ತಲಿರುವಂತಹ ಗ್ರಾಮಗಳಿಗೆ ಒಂದು ಎಚ್ಚರಿಕೆಯನ್ನು ನೀಡಲಾಗಿತ್ತು. ಈ ಎಚ್ಚರಿಕೆ ನಂತರದಲ್ಲಿ ನೀರನ್ನು ಹರಿಬಿಡಲಾಗಿದೆ. ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಫೋರ್ಸ್ ಇದೆ ಅಂತೇಳಿ. ಈ ಭಾಗದಲ್ಲಿ ಈಗ ನೀರು ಹೆಚ್ಚಾಗಿ ಬಿಟ್ಟಾಗ ಸುಮಾರು ಕಾಳಿ ನದಿಯ ನೀರು ಅರಬ್ಬಿ ಸಮುದ್ರಕ್ಕೆ ಸೇರುವಂತಹ ಸುತ್ತಮುತ್ತ ಭಾಗದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತವಾಗ್ತವೆ. ಗ್ರಾಮದ ಸುತ್ತಮುತ್ತ ಪ್ರದೇಶಗಳು, ಕೃಷಿ ಭೂಮಿಗಳು, ಮನೆಗಳು ಜಲಾವೃತವಾಗುತ್ತದೆ. ಇನ್ನು ಈ ಬಾರಿ ಸ್ವಲ್ಪ ಇವತ್ತು ಹೆಚ್ಚು ನೀರನ್ನು ಬಿಡ್ತಾ ಇರುವಂಥದ್ದು. ಇನ್ನು ನಾಳೆಯಿಂದ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ನೀರನ್ನು ಕಮ್ಮಿ ಮಾಡಲಾಗ್ತದೆ. ಯಾಕಂದರೆ ಈಗ 67,000 ಕ್ಯೂಸೆಕ್ ನೀರಿದೆ. ನಾಳೆಯಿಂದ 65, 64 ಈ ರೀತಿಯಲ್ಲಿ ನೋಡಿಕೊಂಡು ಈಗ ನೀರನ್ನು ಬಿಡುವಂಥದ್ದು. ಯಾಕಂತಂದರೆ ಸುಮಾರು 80,000 ಕ್ಯೂಸೆಕ್ ನೀರನ್ನು ಏನಾದರೂ ಈ ಭಾಗದಿಂದ ಬಿಟ್ಟರೆ ಕಾರವಾರ ಭಾಗದ ಸುಮಾರು 40ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತವಾಗ್ತದೆ. ಅದರ ಜೊತೆಗೆ ಕದ್ರಾ ಭಾಗ ಜಲಾವೃತವಾಗುತ್ತದೆ. ಹೀಗಾಗಿ ಈ ಭಾಗದಲ್ಲಿ ಜಿಲ್ಲಾಡಳಿತ ಏನು ನಿಗದಿ ಮಾಡಿದೆ ಆ ಮಟ್ಟಕ್ಕಿಂತ ಕಮ್ಮಿ ಆಗಲಿಕ್ಕಾಗಿ ಬೇಕಾದಂತಹ ನೀರನ್ನು ಮಾತ್ರ ಈಗ ಹೊರಬಿಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.